ನಮಸ್ಕಾರ ವೀಕ್ಷಕರೇ, ಜನಮನಕ್ಕೆ ಸ್ವಾಗತ. ನಾನು ಅಶ್ವಿನಿ. ಬಾಲ್ಯದಲ್ಲಿ ಪ್ರತಿಯೊಬ್ಬನು ಚಿತ್ರ ಕಲಾವಿದರೆ. ಚಿಕ್ಕ ಮಕ್ಕಳು ಪೆನ್ಸಿಲ್ ಹಿಡಿದು ಪುಸ್ತಕದ ಪ್ರತಿ ಪುಟವನ್ನ ಗೀಚುತ್ತಾ ಇರ್ತಾರೆ. ಕೊನೆಗೆ ಅದು ಅವರ ಕಲ್ಪನೆಯ ಕಲಾಕೃತಿಯಾಗಿ ರೂಪುಗೊಳ್ಳುತ್ತದೆ. ಅಷ್ಟೇ ಅಲ್ಲ, ಅದು ಪ್ರತಿಯೊಬ್ಬರ ಮನಸ್ಸನ್ನ ಬಿಂಬಿಸುವ ಕನ್ನಡಿಯೂ ಹೌದು. ಅಯ್ಯೋ, ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೌದು, ನಾವು ಹೇಳ ಹೊರಟಿರುವುದು ಮಂಗಳೂರಿನ ಬಳ್ಳಲ್ಬಾಗ್ನಲ್ಲಿರುವ ಪ್ರಸಾದ್ ಆರ್ಟ್ ಗ್ಯಾಲರಿಯ ಬಗ್ಗೆ. ಕಳೆದ 24 ವರ್ಷಗಳಿಂದ ಅದೆಷ್ಟೋ ಕಲಾವಿದರನ್ನ ಸಮಾಜಕ್ಕೆ ಪರಿಚಯಿಸಿದ ಹೆಮ್ಮೆ ಇದಕ್ಕಿದೆ. ಕಲಾವಿದರು ತಮ್ಮ ಕುಂಚದಿಂದ ವಿಧ ವಿಧದ ಚಿತ್ತಾರಗಳನ್ನ ಬಿಡಿಸಿ ದೇಶ ವಿದೇಶಗಳಲ್ಲಿ ಸೈ ಎನಿಸಿಕೊಂಡು ಬರುತ್ತಾರೆ. ಪ್ರಸಾದ್ ಆರ್ಟ್ಸ್ ಗ್ಯಾಲರಿಯು ಪ್ರಸಾದ್ ಆರ್ಟ್ ಅವರ ನೇತೃತ್ವದಲ್ಲಿ 1972ರಲ್ಲಿ ಆರಂಭಗೊಂಡಿತು. ಇನ್ನು ಸುಮಾರು ವರ್ಷಗಳಿಂದ ಕಲೆಯನ್ನ ಪಾಲಿಸಿ ಪೋಷಿಸಿಕೊಂಡು ಬಂದ ಖ್ಯಾತಿ ಇವರಿಗೆ ಸಲ್ಲುತ್ತದೆ. ಇಲ್ಲಿ ಕಲಿತು ಹೋಗಿ ದೇಶ ವಿದೇಶಗಳಲ್ಲಿ ಕೆಲಸದಲ್ಲಿರುವವರು ಅನೇಕ ಮಂದಿ. ಅವರು ಇನ್ನೂ ಈ ಆರ್ಟ್ಸ್ ಗ್ಯಾಲರಿಯ ಒಡನಾಟದಲ್ಲಿದ್ದಾರೆ ಎನ್ನುವುದು ವಿಶೇಷ. ಗೋಡೆಯ ತುಂಬಾ ಕಲಾವಿದನ ಕುಂಚದಿಂದ ತಯಾರಾದ ಕಲಾಕೃತಿಯನ್ನ ತೂಗು ಹಾಕಲಾಗಿದೆ. ಅದೆಷ್ಟೋ ವರ್ಷಗಳ ಹಿಂದಿನ ಕಲಾಕೃತಿಗಳು. ಪ್ರತಿಯೊಂದು ಕಲಾಕೃತಿಗಳು ಹಳೆಯದಾದ್ರೂ ಪ್ರಸ್ತುತ ಸಮಾಜಕ್ಕೆ ಹೇಳಿ ಮಾಡಿಸಿದಂತಿದೆ. ಸಮಾಜದಲ್ಲಿ ದಿನನಿತ್ಯ ನಡೆಯುತ್ತಿರುವ ವಿಚಾರಗಳನ್ನ ಬಿಂಬಿಸುವಂತಿದೆ.
ಇದೀಗ ಬ್ರೇಕ್ನ ನಂತರ ಜನಮನ ಮುಂದುವರಿಯುತ್ತದೆ. ಬ್ರೇಕ್ನ ಬಳಿಕ ಜನಮನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚಿತ್ರಕಲೆ ಎನ್ನುವುದು ಕೇವಲ ಬಣ್ಣವಲ್ಲ, ಅದು ಮನಸ್ಸಿನ ಭಾವನೆಯನ್ನ ಹೊರಹಾಕುವ ಸಾಧನ. ಕೆಲವರು ಬರವಣಿಗೆಯ ಮೂಲಕ, ಮಾತುಗಳ ಮೂಲಕ, ಭಾಷಣಗಳ ಮೂಲಕ, ಇನ್ನು ಕೆಲವರು ತಮ್ಮ ಚಿತ್ರಗಳ ಮೂಲಕ ಸಂದೇಶವನ್ನ ಜಗತ್ತಿಗೆ ನೀಡುತ್ತಾರೆ. ಒಂದು ಮಾತಿದೆ, ಹೇಳಿ ಕೇಳಿ ಕಲಿಯುವುದಕ್ಕಿಂತ ಹೆಚ್ಚು ನೋಡಿ ಕಲಿಯಬಹುದು. ಆದ್ದರಿಂದ ಚಿತ್ರಕಲೆಗೆ ಇನ್ನು ಮಹತ್ವದ ಸ್ಥಾನವಿದೆ. 1 photo can say 1000 words ಎಂಬಂತೆ ಸಮಾಜಕ್ಕೆ ಅನೇಕ ಸಂದೇಶವನ್ನ ಸಾರುತ್ತದೆ. ಚಿಕ್ಕ ಮಕ್ಕಳು ಚಿತ್ರಕಲೆಯ ಕುರಿತು ವಿಶೇಷ ಆಸಕ್ತಿಯನ್ನ ಹೊಂದಿ ಇಲ್ಲಿ ಬಂದು ತಮ್ಮ ಚಿತ್ರಕಲಾ ಅಭ್ಯಾಸವನ್ನ ಮಾಡ್ತಿದ್ದಾರೆ. ಮಕ್ಕಳು ಮಾತ್ರವಲ್ಲ, ಬಿಡುವಿನ ಸಮಯದಲ್ಲಿ ವಯಸ್ಸಾದವರು ಕೂಡ ಇಲ್ಲಿಗೆ ಬಂದು ಚಿತ್ರಕಲಾ ಅಭ್ಯಾಸವನ್ನ ಮಾಡುವ ಮೂಲಕ ತಮ್ಮ ಬಿಡುವಿನ ಸಮಯವನ್ನ ಆರ್ಟ್ಸ್ ಗ್ಯಾಲರಿಯಲ್ಲಿ ಕಳೆಯುತ್ತಿದ್ದಾರಂತೆ. ಪ್ರಸಾದ್ ಆರ್ಟ್ ಗ್ಯಾಲರಿ ಈಗ ಸಾಧಾರಣ ಒಂದು 25ನೇ ವರ್ಷ. ನಾಡ್ದು ಏಪ್ರಿಲಿಗೆ ನಾವು 25 ಸಿಲ್ವರ್ ಜುಬ್ಲಿಯನ್ನು ಆಚರಿಸ್ತಾ ಇದ್ದೇವೆ. ಇಲ್ಲಿ ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ ಎಲ್ಲ ಕಲಾವಿದರು, ಎಲ್ಲ ಮಕ್ಕಳು LKGಯಿಂದ ಹಿಡ್ಕೊಂಡು ಯಾವ ಏಜಿನವರು ಸಹ ಇಲ್ಲಿ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಏನಾಗ್ತದೆ ಅಂತ ಹೇಳಿದರೆ, ಮನೆಯಲ್ಲೆಲ್ಲ ಮಕ್ಕಳು ಶಾಲೆಗೆ ಹೋದ್ಮೇಲೆ ವಯಸ್ಸಾದವರು, ಪ್ರಾಯದವರು ಅವರೆಲ್ಲ ಇಲ್ಲಿ ಮಾರ್ನಿಂಗ್ ನಮ್ಮ ದೊಡ್ಡವರೆಲ್ಲ ಇಲ್ಲಿ ಬೆಳಗ್ಗೆ ಬಂದು ಹೌಸ್ ವೈಫ್, ಇಂಜಿನಿಯರ್ಸ್ ಅವರೆಲ್ಲ ಬಂದು ಇಲ್ಲಿ ಆರ್ಟನ್ನು ಕಲಿತಾ ಇದ್ದಾರೆ. ಅವರು ಮತ್ತು ಅವರ ಒಂದು ಟೈಮ್ ಪಾಸ್ ಆಗ್ತದೆ ಮತ್ತು ಅವರದ್ದು ಕಾನ್ಸಂಟ್ರೇಷನ್ ಮತ್ತು ಪೀಸ್ ಆಗಿ ಮತ್ತು ಇಲ್ಲಿ ಅವರ ಒಂದು ಸಂತೋಷದಿಂದ ಇರಲಿಕ್ಕೆ ಆಗ್ತಾಯಿದೆ. ಮತ್ತು ಇಲ್ಲಿ ಏನು ಅಂತ ಹೇಳಿದರೆ, ಇದು ಕೋಟಿ ಪ್ರಸಾದ್ ಆಳ್ವರ ನೇತೃತ್ವದಲ್ಲಿ ಸುಮಾರು 1972 ಟೈಮಲ್ಲಿ ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಆರ್ಟ್ ಗ್ಯಾಲರಿ, ಚಿತ್ರ ಒಂದು ಕಲೆಯನ್ನು ಪ್ರೋತ್ಸಾಹಿಸಲಿಕ್ಕೋಸ್ಕರ ಮೊದಲ ಬಾರಿಗೆ ಅವರ ಒಂದು ಕಲಾ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯಾಗಿ ಮಂಗಳೂರಿನಲ್ಲಿ ಪ್ರಥಮವಾಗಿ ಕೋಟಿ ಪ್ರಸಾದ್ ಆಳ್ವರು ಈ ಒಂದು ಆರ್ಟ್ ಗ್ಯಾಲರಿಯನ್ನು ಓಪನ್ ಮಾಡಿದರು. ಅದು ಇವತ್ತು ಏನಾಗಿದೆ, ತನ್ನ ಸಿಲ್ವರ್ ಜೂಬ್ಲಿ ಹಬ್ಬವನ್ನು ಆಚರಿಸಿಕೊಳ್ಳುವಂಥ ಮಟ್ಟಕ್ಕೆ ಇವತ್ತು ತಲುಪಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷವಾಗ್ತದೆ.
ನಮ್ಮಲ್ಲಿ ಇದುವರೆಗೆ ಸುಮಾರು ಏನಿಲ್ಲ ಹೇಳಿದರೆ ಒಂದು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಪಡೆದು ಇವತ್ತು ದೇಶ ವಿದೇಶಗಳಲ್ಲಿ ಸಹ ಅವರು ಉದ್ಯೋಗದಲ್ಲಿದ್ದಾರೆ. ಹಾಗೆ ಇವತ್ತಿಗೂ ಕೂಡ ಅವರೆಲ್ಲ ನಮ್ಮ ಸಂಸ್ಥೆಯ ಒಂದು ಸಿಬ್ಬಂದಿಗಳಾಗಿ, ಒಂದು ಮಿತ್ರರಾಗಿ ಈ ಸಂಸ್ಥೆಗೆ ಹಲವಾರು ತಮ್ಮ ಸೇವೆಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಬಹಳ ನಮಗೆ ಸಂತೋಷವಾಗ್ತದೆ. ಇವತ್ತು ಕೂಡ ಇಲ್ಲಿ ಆರ್ಟ್ ಗ್ಯಾಲರಿಯಲ್ಲಿ ಕರ್ನಾಟಕದ ಹಲವಾರು ಕಲಾವಿದರುಗಳಿಗೆ ಆದರೆ ಏನು ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಳ್ಳಿಕ್ಕೋಸ್ಕರ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ನಮ್ಮ ಕರ್ನಾಟಕದ ಚಿತ್ರಕಲಾವಿದರಿಗೆ ಪ್ರದರ್ಶನವನ್ನು ನೀಡಲಿಕ್ಕೆ ಒಂದು ಅನುಮತಿಯನ್ನು ನೀಡುತ್ತಿದ್ದು. ಆದರೆ ನಮ್ಮ ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕೋಟಿ ಪ್ರಸಾದ್ ಆಳ್ವರ ನೇತೃತ್ವದಲ್ಲಿ ಪ್ರಸಾದ್ ಆರ್ಟ್ ಗ್ಯಾಲರಿಯನ್ನು ಕರ್ನಾಟಕದ ಎಲ್ಲ ಕಲಾವಿದರಿಗೂ ನಾವು ಉಚಿತವಾಗಿ ಇಲ್ಲಿ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಪ್ರತಿ ಕಲಾವಿದರಿಗೂ ಒಂದು ವಾರ ನಾವು ಉಚಿತವಾಗಿ ಇಲ್ಲಿ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಇಡೀ ಕರ್ನಾಟಕದ ಹಲವಾರು ಕಲೆಗಳನ್ನು, ಸಂಸ್ಕೃತಿಗಳನ್ನು, ಅಲ್ಲಿನ ಆಚಾರ ವಿಚಾರಗಳನ್ನು ಇಲ್ಲಿನ ಜನರಿಗೆ, ಇಲ್ಲಿನ ಸಂಸ್ಕೃತಿಗೆ ಒಂದು ಪರಿಚಯ ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಅಷ್ಟೇ ಕಣ್ಣಂಬಾಡಿ ರಾಮಕೃಷ್ಣರವರ ಒಂದು ಕಾರ್ಟೂನು ನಮ್ಮೂರಲ್ಲಿ ಶಿಂಗಣ್ಣ ಅಂತೇಳಿ ಕಾರ್ಯಕ್ರಮ ಒಂದು ನಿಮಿತ್ತವಾಗಿ ಇವತ್ತು ಬೆಳಗ್ಗೆ ಈ ಕಾರ್ಯಕ್ರಮ ನಡೆದಿದೆ. ಇಲ್ಲಿ ನೀವು ನೋಡಿರ್ಬೋದು, ಆವತ್ತಿನ ಏನು 1957 ಟೈಮಲ್ಲಿ ಅಲ್ಲಿ ರಾಜಕೀಯ ವಿಶ್ಲೇಷಣೆಗಳು, ಅಡಂಬನೆಗಳು ಮತ್ತು ಹಾಸ್ಯ ಚುಟುಕುಗಳು ಆ ಕಲಾಕೃತಿಗಳನ್ನು ಗಮನಿಸಿದಾಗ, ಪ್ರಸ್ತುತ ಇವತ್ತಿನ ರಾಜಕೀಯವನ್ನು ಗಮನಿಸಿದಾಗ ಎಲ್ಲವೂ ಸರಿ ಸಮಾನವಾಗಿ ಕಾಣ್ತಾ ಇದೆ. ಏನು ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ನಾವು ಅವತ್ತಿದ್ದ ಸಿಚುವೇಶನ್ ಇವತ್ತು ಸೇಮ್ ಇದೆ. ಸೊ ಆ ಕಲಾಕೃತಿಗಳು ನಾವು ಇದು ಏನಂತ ಹೇಳಿದ್ರೆ, ಕಣ್ಣಂಬಾಡಿ ರಾಮಕೃಷ್ಣ ಅವರು ತೀರಿ ಇವತ್ತಿಗೆ 18 ವರ್ಷ ಆಯ್ತು, ಅವರು ಇಲ್ಲ ಈಗ. ಬಟ್ ಅವರ ಒಂದು ಕಲಾಕೃತಿ ನಮ್ಮೊಟ್ಟಿಗೆ ಇದೆ. ಅದನ್ನು ನಾವು ಮರಳಿ ಇವತ್ತಿನ ಯುವ ಪೀಳಿಗೆಗೆ ತೋರಿಸಲಿಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೇವೆ. ಮತ್ತು ಹಾಗೆ ಇದು ಜಾನ್ ಚಂದ್ರನ್ ಅವರು ಇವತ್ತು ಮಾರ್ನಿಂಗ್ ಏನು ಕಾರ್ಯಕ್ರಮ ನಿಮಿತ್ತವಾಗಿ ನಾದಾ ಶೆಟ್ಟಿ ಮತ್ತು ಮನೋರಮ್ ಭಟ್, ಹಲವಾರು ಇವನ್ ನಮ್ಮ ಅರವಿಂದ್ ಬೋಳಾ ಅವರು ಮತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಹಾಗೆ ಇವತ್ತಿನ ಏನು ನಮ್ಮೂರಲ್ಲಿ ಶಿಂಗಣ್ಣ ಕಾರ್ಯಕ್ರಮ ಬಹಳ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಹಾಗೆ ನಮ್ಮ ಪ್ರಸಾದ್ ಆರ್ಟ್ ಗ್ಯಾಲರಿ ನೀವು ಬೆಳಗ್ಗೆ ಬಂದರೆ ಗೊತ್ತಾಗುತ್ತೆ, ತುಂಬ ಅಷ್ಟು ಮಕ್ಕಳು ಇರ್ತಾರೆ ಅಂತ ಹೇಳಿದ್ರೆ. ಈಗ ಎಕ್ಸಾಮ್ ಟೈಮಲ್ಲಿ ಈಗ ಸ್ವಲ್ಪ ಕಮ್ಮಿ ಇದೆ, ಇಲ್ಲ ಫುಲ್ ಮಕ್ಕಳು ತುಂಬಿ ತುಳುಕ್ತಾ ಇರ್ತದೆ ನಮ್ಮ ಇಡೀ ಗ್ಯಾಲರಿ. ಹೆಸರು ಈರಣ್ಣ ತಿಪ್ಪಣ್ಣವ್ರಂತೆ. ನಾವಿಲ್ಲಿ ಈಗ ಒಂದು 3ನೇ ವರ್ಷ ಆಗ್ತಾಯಿದೆ ನಾವಿಲ್ಲಿ ಟೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ರಸ್ತುತ ಬಹಳ ಒತ್ತಡದ ಸಮಾಜದಲ್ಲಿ ಮಕ್ಕಳು, ದೊಡ್ಡವರು, ಎಲ್ಲಾ ಜನರು ಬ್ಯುಸಿ. ಸಮಯವಿಲ್ಲ, ಆದ್ರೂ ಏನು ಕೆಲಸವಿಲ್ಲ. ಅದರಲ್ಲೂ ಮೊಬೈಲ್ ಹಾವಳಿ ಹೆಚ್ಚಾದ ಈ ಸಂದರ್ಭದಲ್ಲಿ ಮಕ್ಕಳು ಚಿತ್ರಕಲಾ ಅಭ್ಯಾಸ ಮಾಡುತ್ತಿರುವುದು ಸಂತೋಷದ ವಿಚಾರ. ಇತಿಹಾಸವನ್ನ ಸಂಕ್ಷಿಪ್ತ ರೂಪದಲ್ಲಿ ಇಲ್ಲಿ ಹೇಳುವ ಪ್ರಯತ್ನವನ್ನ ಮಾಡಿದ್ದೇವೆ.
ಇದರ ಹುಟ್ಟು, ಬೆಳವಣಿಗೆ ಮತ್ತು ಇಂದಿನ ಸ್ವರೂಪಗಳನ್ನ ಕೆಲವು ಮಾತುಗಳಿಂದ ಹೇಳುವುದು ಅಸಾಧ್ಯ. ಅಷ್ಟು ಮಹತ್ವವನ್ನ ಹೊಂದಿದ ಈ ಚಿತ್ರಕಲೆ, ಇದರ ಪಾಲನೆ, ಪೋಷಣೆ ಹೇಗೆ ಮುಂದುವರಿಯಲಿ, ಇನ್ನಷ್ಟು ಜನ ಚಿತ್ರಕಲೆಯ ಬಗ್ಗೆ ಆಸಕ್ತಿ ನೀಡುವಂತಾಗಲಿ ಎನ್ನುವುದೇ ನಮ್ಮ ಆಶಯ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ